ರಾಜ್ಯದ ಜನರಿಗೆ ಮತ್ತೊಂದು ಬೆಲೆ ಏರಿಕೆಯ ಶಾಕ್ ಉಂಟಾಗಲಿದೆಯಾ ಈಗ ಅನ್ನೋದು ಪ್ರಶ್ನೆಯಾಗಿದೆ. ಎಸ್, ರಾಜ್ಯದ ಜನರಿಗೆ ಮತ್ತೊಂದು ಬೆಲೆ ಏರಿಕೆಯ ಬಿಸಿ ತಟ್ಟಲಿದೆಯಾ? ಬಸ್ ಆಯ್ತು, ಮೆಟ್ರೋ ಟಿಕೆಟ್ ದರ ಏರಿಕೆ ಮಾಡಿದ್ದಾಯ್ತು, ಇದೀಗ ಹಾಲಿನ ದರ ಏರಿಕೆಗೆ ಸರ್ಕಾರ ತಯಾರಿಯನ್ನ ನಡೆಸ್ತಾ ಇದೆಯಾ? ಹಾಗಾದ್ರೆ ಶೀಘ್ರ ಪರಿಷ್ಕರಣೆಯಾಗಲಿದೆ ನಂದಿನಿ ಹಾಲಿನ ದರ. ಹಾಲಿನ ದರ ಏರಿಕೆಯನ್ನ ಆಗ್ರಹಿಸಿ ರೈತರಿಂದ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇರುವಂತದ್ದು. ಹಾಲಿನ ದರ ಏರಿಸುವಂತೆ ಕೆಎಂಎಫ್ಗೆ ರೈತರು ಒತ್ತಡವನ್ನ ಹಾಕಿದ್ದಾರೆ. ರೈತರು ಹಾಲು ಒಕ್ಕೂಟಗಳಿಂದ ದರ ಏರಿಸುವಂತೆ ಒತ್ತಡವನ್ನ ಹಾಕಲಾಗಿದ್ದು, ಹೀಗಾಗಿ ಹಾಲು ದರ ಏರಿಕೆಗೆ ಅನುಮತಿಯನ್ನ ನೀಡಿ ಅಂತ ಹೇಳಿ ಮನವಿ ಮಾಡಲಾಗಿದೆ. ಸರ್ಕಾರಕ್ಕೆ ಕೆಎಂಎಫ್ ಆಡಳಿತ ಮಂಡಳಿ ಮನವಿಯನ್ನ ಮಾಡಿದೆ. ಹಾಗಾಗಿ ರಾಜ್ಯದ ಜನರಿಗೆ ಇದೀಗ ಮತ್ತೊಂದು ಶಾಕ್ ಎದುರಾಗುವಂತಹ ಸಾಧ್ಯತೆ ಕೂಡ ಇದೆ. ಯಾಕೆ ಅಂತ ಹೇಳಿದ್ರೆ ಬಸ್ ಟಿಕೆಟ್ ದರ ಏರಿಕೆ ಆಯಿತು, ಅದೇ ಬೆನ್ನಲ್ಲೇ ಮೆಟ್ರೋ ದರ ಕೂಡ ಏರಿಕೆ ಆಯಿತು. ಹಾಗಾಗಿ ಈಗ ಹಾಲಿನ ದರವೂ ಏರಿಕೆ ಆದರೆ ರಾಜ್ಯದ ಜನರಿಗೆ ಮತ್ತೊಂದು ಬೆಲೆ ಏರಿಕೆಯ ಬಿಸಿ ಅಂತೂ ತಾಕಲಿದೆ. ಹಾಗಾಗಿ ರೈತರು ಹಾಲು ಒಕ್ಕೂಟಗಳಿಂದ ದರ ಏರಿಸುವಂತೆ ಇವರು ಒತ್ತಡವನ್ನು ಹಾಕ್ತಾ ಇದ್ದಾರೆ. ಸರ್ಕಾರಕ್ಕೆ ಕೆಎಂಎಫ್ ಆಡಳಿತ ಮಂಡಳಿ ಮನವಿಯನ್ನ ಮಾಡಿದೆ. ಈ ಕುರಿತು ಹೆಚ್ಚಿನ ಮಾಹಿತಿಯನ್ನು ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿ. ಎಸ್ ಮಂಜುನಾಥ್, ಇನ್ನು ರಾಜ್ಯದ ಜನರಿಗೆ ಮತ್ತೊಂದು ಬೆಲೆ ಏರಿಕೆಯ ಬಿಸಿ ತಟ್ಟತ್ತಾ ಅಂತ ಹೇಳಿ, ಯಾಕೆ ಅಂತ ಹೇಳಿದ್ರೆ ಬಸ್ ಟಿಕೆಟ್ ದರ ಏರಿಕೆ ಆಯಿತು, ಮೆಟ್ರೋ ದರ ಏರಿಕೆ ಆಯಿತು, ಇನ್ನು ನಿನ್ನೆ ತಾನೇ ವಿದ್ಯುತ್ ಬೆಲೆಯೂ ಕೂಡ ಏರಿಕೆ ಆಗುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಪ್ರಸ್ತಾಪಗಳು ನಡೀತು. ಅದೇ ಬೆನ್ನಲ್ಲೇ ಇದೀಗ ಹಾಲಿನ ದರ ಏರಿಕೆಗೆ ಸರ್ಕಾರ ತಯಾರಿ ನಡೆಸಲಾಗ್ತಾ ಇದೆ ಅನ್ನೋದರ ಕುರಿತು ಡೀಟೇಲ್ಸ್ ಇದೆ. ಏನಿದೆ ಹೆಚ್ಚಿನ ಮಾಹಿತಿ? ಖಂಡಿತವಾಗೂ ದಿವ್ಯಾ, ರಾಜ್ಯದಲ್ಲಿ ಬೆಲೆ ಏರಿಕೆ ಬಿಸಿ ಎನ್ನುವಂಥದ್ದು ಜನರನ್ನ ಗಾಢವಾಗಿ ಕಾಡ್ತಾ ಇದೆ. ಈ ಬೆಲೆ ಏರಿಕೆ ಭೂತ ಎನ್ನುವಂಥದ್ದು ಪ್ರತಿನಿತ್ಯವೂ ಕೂಡ ಜನರನ್ನ ಕಾಡ್ತಿದ್ದು, ಸರ್ಕಾರವೇ ನೇರ ಹೊಣೆ ಎನ್ನುವಂತ ಆರೋಪವನ್ನು ಕೂಡ ಜನರು ಮಾಡ್ತಾ ಇದ್ದಾರೆ. ಗ್ಯಾರಂಟಿ ಯೋಜನೆಗಳನ್ನ ರಾಜ್ಯದಲ್ಲಿ ಜಾರಿ ಮಾಡಿದ್ದೇ ಈ ಬೆಲೆ ಏರಿಕೆಗಳಿಗೆ ಪ್ರಮುಖವಾದಂತಹ ಕಾರಣ ಎನ್ನುವಂಥದ್ದು ಕೂಡ ಜನರಿಗೆ ಒಂದು ರೀತಿಯಾದಂತಹ ಬೇಸರ ವ್ಯಕ್ತಪಡಿಸುವಂತ ಕೆಲಸ ಆಗ್ತಾ ಇದೆ. ಹೀಗಾಗಿಯೇ ರಾಜ್ಯದಲ್ಲಿರುವಂತಹ ಸಾರಿಗೆ ವ್ಯವಸ್ಥೆ, ಕರ್ನಾಟಕ ಸಾರಿಗೆ ಸಂಸ್ಥೆ ಅಂದ್ರೆ ಕೆಎಸ್ಆರ್ಟಿಸಿ, ಬಿಎಂಟಿಸಿ, NWRTC ಹಾಗೆ KKRTC ಬಸ್ಗಳ ಟಿಕೆಟ್ ದರವನ್ನು ಕೂಡ ಏರಿಕೆ ಮಾಡುವಂತ ಕೆಲಸ ಆಯ್ತು. ಅದಾದ ಬಳಿಕ ಮೆಟ್ರೋ ಟಿಕೆಟ್ ದರವನ್ನ 100% ಏರಿಕೆ ಮಾಡುವಂತ ಕೆಲಸವನ್ನ ಮಾಡಿ ಈಗ BMRCL ವಿರುದ್ಧವಾಗೂ ಕೂಡ ಜನ ಆಕ್ರೋಶವನ್ನು ಹೊರಗಾಕುವಂತ ಕೆಲಸ ಆಗ್ತಾ ಇದೆ. ಇದ್ರ ನಡುವೆ ಇದೀಗ ನಂದಿನಿ ಹಾಲಿನ ದರವನ್ನು ಕೂಡ ಏರಿಕೆ ಮಾಡ್ಬೇಕು ಎನ್ನುವಂತ ತಯಾರಿಯನ್ನ ಕೆಎಂಎಫ್ ಮಾಡ್ಕೊಂಡಿದೆ ಎನ್ನುವಂತ ಒಂದು ಮೂಲ ಮಾಹಿತಿಯಿಂದ ಗೊತ್ತಾಗ್ತಾ ಇದೆ. ಅಧಿಕಾರಿಗಳಿಂದ ಸದ್ಯಕ್ಕೆ ಮಾಹಿತಿ ಗೊತ್ತಾಗ್ತಿರುವಂತ ಹಿನ್ನೆಲೆಯಲ್ಲಿ ಪ್ರತಿ ಲೀಟರ್ಗೆ 5 ರೂಪಾಯಿ ಏರಿಕೆ ಮಾಡ್ಬೇಕು ಎನ್ನುವಂತ ನಿಟ್ಟಿನಲ್ಲಿ ಈ ಒಂದು ಪರಿಷ್ಕರಣೆ ಸಂಬಂಧಪಟ್ಟಾಗೆ ನಂದಿನಿ ಹಾಲಿನ ದರ ಏರಿಕೆ ಮಾತುಕತೆ ಕೇಳಿ ಬರ್ತಾ ಇದೆ. ಇದ್ರ ಜೊತೆಗೆ ಹಾಲು ಒಕ್ಕೂಟಗಳಿಂದ ನಂದಿನಿ ಹಾಲಿನ ದರ ಏರಿಸುವಂತೆ ಕೆಎಂಎಫ್ ಕೂಡ ಒತ್ತಡವನ್ನ ಹೇರಲಾಗ್ತಾ ಇದೆ. ರೈತರು ಹಾಗೂ ಹಾಲು ಒಕ್ಕೂಟಗಳಿಂದ ದರ ಏರಿಸುವಂತೆ ಕೆಎಂಎಫ್ ಮೇಲೆ ಒತ್ತಡ ಏರಿಕೆ ಮಾಡ್ತಿರುವಂತ ಕಾರಣದಿಂದಾಗಿ ಕೆಎಂಎಫ್ ಆಡಳಿತ ಮಂಡಳಿ ಸರ್ಕಾರದ ಮಟ್ಟಕ್ಕೆ ಒಂದು ಪ್ರಸ್ತಾವನೆ ಈಗಾಗಲೇ ಸಲ್ಲಿಕೆ ಮಾಡಲಾಗಿದೆ. ಆ ಸಲ್ಲಿಕೆಯಲ್ಲಿ 5 ರೂಪಾಯಿ ಪ್ರತಿ ಲೀಟರ್ ಹಾಲಿನ ದರ ಏರಿಕೆ ಮಾಡಬೇಕೆನ್ನುವಂತ ನಿಟ್ಟಿನಲ್ಲಿ ಸಿಎಂ ಅಂಗಳದಲ್ಲಿ ನಂದಿನಿ ಹಾಲಿನ ದರ ಏರಿಕೆಗೆ ಸಂಬಂಧಪಟ್ಟಾಗೆ ಒಂದು ಫೈಲ್ ಅಲ್ಲಿಗೆ ಮೂವ್ ಆಗಿದೆ ಎನ್ನುವಂತ ಒಂದು ಮಾಹಿತಿ ಕೂಡ ಸಿಗ್ತಾ ಇದೆ. ಮುಖ್ಯಮಂತ್ರಿಗಳು ಒಂದು ವೇಳೆ ಅಷ್ಟು ಎಂದಿದ್ದೇ ಆದ್ರೆ ಪ್ರತಿ ಲೀಟರ್ ಮೇಲೆ ಅಂದ್ರೆ ವಿವಿಧ ರೂಪದ ಪಾಕೆಟ್ಗಳೇನಿದ್ದಾವೋ, ಒಂದು ಆರೆಂಜ್ ಪಾಕೆಟ್ ಆಗ್ಬೋದು, ಬ್ಲೂ ಪಾಕೆಟ್ ಆಗ್ಬೋದು, ಫ್ಯಾಮಿಲಿ ಪ್ಯಾಕೆಟ್ ಆಗ್ಬೋದು, ಇನ್ನೂ ನಾನಾ ರೀತಿಯಾದಂತ ಕೆಎಂಎಫ್ ಹಾಲಿನ ನಂದಿನಿ ಪ್ಯಾಕೆಟ್ಗಳೇನಿದ್ದಾವೋ ಅವೆಲ್ಲಾ ಪ್ಯಾಕೆಟ್ಗಳ ಮೇಲೂ ಕೂಡ ಪ್ರತಿ ಲೀಟರ್ಗೆ 5 ರೂಪಾಯಿ ಏರಿಕೆ ಆಗುವಂತಹ ಸಾಧ್ಯತೆಯು ಕೂಡ ಕೇಳಿ ಬರ್ತಾ ಇದೆ. ಈ ಸಂಬಂಧಪಟ್ಟಾಗೆ ಕೆಎಂಎಫ್ ಅಧಿಕಾರಿಗಳಲ್ಲೂ ಕೂಡ ಮೂಲಗಳಿಂದ ಅಂದ್ರೆ ಅಧಿಕಾರಿ ಮೂಲಗಳೇನಿದ್ದಾರೋ ಆ ಅಧಿಕಾರಿ ಮೂಲಗಳು ಜೀ ಕನ್ನಡ ನ್ಯೂಸ್ಗೂ ಕೂಡ ಒಂದು ಅಂತಿಮವಾದಂತಹ ಮಾಹಿತಿಯನ್ನು ಕೂಡ ಒಟ್ಟಾರೆಯಾಗಿ ಕೊಟ್ಟಿದ್ದಾರೆ. ಈ ಮೂಲಕವಾಗಿ ಬೆಲೆ ಏರಿಕೆ ಬಿಸಿ ಎನ್ನುವಂಥದ್ದು ನಂದಿನ ಹಾಲಿನ ಪ್ಯಾಕೆಟ್ ಮೇಲೂ ಕೂಡ ಸದ್ಯದಲ್ಲೇ ಏರಿಕೆ ಆಗೋ ಲಕ್ಷಣ ಕೂಡ ಕಾಣಿಸ್ತಾ ಇದೆ. ದಿವ್ಯಾ, ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಜೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ
ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.